ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನು ರುಕ್ಮಿಣೀ ದೇವಿಯನ್ನು ಮದುವೆಯಾದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ತನ್ನನ್ನು ವಿರೋಧಿಸಿದವರನ್ನೆಲ್ಲ ಸೋಲಿಸಿ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋದ ಶ್ರೀಕೃಷ್ಣನು ಅವಳನ್ನು ತನ್ನ ರಾಜಧಾನಿ ದ್ವಾರಕೆಗೆ ಕರೆದುಕೊಂಡು ಹೋದನು. ಅನಂತರ ವೈದಿಕ ವಿವಾಹ ಪದ್ಧತಿಯಂತೆ ಅವಳನ್ನು ಮದುವೆಯಾದನು. ದ್ವಾರಕೆಯ ನಿವಾಸಿಗಳಿಗೆಲ್ಲ ಇದೊಂದು ಸಂಭ್ರಮದ ಉತ್ಸವ. ಯದುಪುರಿ ದ್ವಾರಕೆಯ ಮನೆಗಳನ್ನೆಲ್ಲ ಧ್ವಜಗಳು, ತೋರಣಗಳು ಮತ್ತು ಹೂವುಗಳಿಂದ ಅಲಂಕರಿಸಿದರು. ಪ್ರತಿಯೊಂದು ಮನೆಗೂ ಈ ಸಂದರ್ಭಕ್ಕಾಗಿಯೇ ಹೊಸದೊಂದು ಬಾಗಿಲನ್ನು ನಿರ್ಮಿಸಿದರು. ಅದರ ಎರಡು ಪಾರ್ಶ್ವಗಳಲ್ಲಿಯೂ ನೀರು ತುಂಬಿದ ದೊಡ್ಡ ಹೂಜಿಗಳಿದ್ದವು. ಒಳ್ಳೆಯ ಗುಣಮಟ್ಟದ ಧೂಪವನ್ನು ಉರಿಸಿ ಇಡೀ ನಗರದಲ್ಲಿ ಸುವಾಸನೆಯನ್ನು ಹಬ್ಬಿದರು. ರಾತ್ರಿ ಪ್ರತಿ ಕಟ್ಟಡವನ್ನು ಸಾವಿರಾರು ದೀಪಗಳು ಬೆಳಗಿದವು. ಶ್ರೀಕೃಷ್ಣನು ರುಕ್ಮಿಣಿಯನ್ನು ಮದುವೆಯಾದ ಸಂದರ್ಭದಲ್ಲಿ ಇಡೀ ನಗರದಲ್ಲೇ ಸಂಭ್ರಮ. ನಗರದಲ್ಲಿ ಎಲ್ಲೆಲ್ಲೂ ಬಾಳೆಗಿಡಗಳು ಮತ್ತು ಅಡಕೆಯ ಮರಗಳಿಂದ ಅಲಂಕಾರ. ಸ್ನೇಹಿತ ಅರಸರನ್ನು ಕರೆದೊಯ್ಯುತ್ತಿದ್ದ ಹಲವಾರು ಆನೆಗಳು ಒಂದೆಡೆ ಸೇರಿದವು. ಸ್ನೇಹಿತರಾದ ಕುರುವಂಶ ಮತ್ತು ಪಾಂಡವ ವಂಶದ ಪ್ರತಿನಿಧಿಗಳಾಗಿ ಧೃತರಾಷ್ಟ್ರ ಮತ್ತು 5 ಪಾಂಡವರಲ್ಲದೆ ದೃಪದ ಮಹಾರಾಜ, ಸಂತರ್ಧನ ಮಹಾರಾಜ ಮತ್ತು ರುಕ್ಮಿಣಿಯ ತಂದೆ ಭೀಷ್ಮಕನು ಬಂದಿದ್ದರು. ಶ್ರೀಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿದ್ದರಿಂದ ಪ್ರಾರಂಭದಲ್ಲಿ 2 ಕುಟುಂಬಗಳ ನಡುವೆ ಸ್ವಲ್ಪ ಅಸಮಾಧಾನವಿದ್ದಿತು. ಆದರೆ ಬಲರಾಮನು ವಿದರ್ಭದ ಮಹಾರಾಜನಾದ ಭೀಷ್ಮಕನನ್ನು ಕಂಡನು. ಇದರಿಂದ ಮತ್ತು ಪ್ರಾಜ್ಞರು ಮನವೊಲಿಸಿದ್ದರಿಂದ ಭೀಷ್ಮಕನು ಕೃಷ್ಣ ಮತ್ತು ರುಕ್ಮಿಣಿಯರ ಮದುವೆಯಲ್ಲಿ ಭಾಗವಹಿಸಲು ಒಪ್ಪಿದನು. ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿದ್ದು ವಿದರ್ಭ ರಾಜ್ಯದಲ್ಲಿ ಅಂತಹ ಸಂತೋಷದ ಘಟನೆಯೇನೂ ಅಲ್ಲದಿದ್ದರೂ ಕ್ಷತ್ರಿಯರಲ್ಲಿ ಅಪಹರಣವು ವಿರಳವಾದ ಸಂಗತಿಯೇನೂ ಆಗಿರಲಿಲ್ಲ. ಭೀಷ್ಮಕ ಮಹಾರಾಜನಿಗೆ ಪ್ರಾರಂಭದಿಂದಲೇ ತನ್ನ ಮಗಳಾದ ರುಕ್ಮಿಣಿಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಮದುವೆ ಮಾಡುವುದರಲ್ಲಿ ಒಲವಿತ್ತು. ಒಂದು ರೀತಿಯಲ್ಲಿ ಅವನ ಅಭಿಲಾಷೆಯು ಈಗ ನೆರವೇರಿತು. ಯುದ್ಧದಲ್ಲಿ ಅವನ ಮೊದಲನೆಯ ಮಗನಿಗೆ ಅವಮಾನವಾಗಿದ್ದರೂ ವಿವಾಹ ಮಹೋತ್ಸವಕ್ಕೆ ಬರುವುದು ಅವನಿಗೆ ಸಂತೋಷವೇ ಆಗಿತ್ತು. ನಂದ ಮಹಾರಾಜನು ವೃಂದಾವನದ ಗೋಪಬಾಲಕರು ವಿವಾಹ ಮಹೋತ್ಸವಕ್ಕೆ ಬಂದಿದ್ದರೆಂದು ಪದ್ಮಪುರಾಣದಲ್ಲಿ ಹೇಳಿದೆ. ಕುರು, ಸಂಜಯ, ಕೇಕಯ, ವಿದರ್ಭ ಮತ್ತು ಕುಂತಿ ರಾಜ್ಯಗಳ ರಾಜರು ತಮ್ಮ ರಾಜಪರಿವಾರಗಳೊಂದಿಗೆ ಈ ಸಂದರ್ಭಕ್ಕಾಗಿ ದ್ವಾರಕೆಗೆ ಬಂದರು. ಶ್ರೀಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿದ ಕಥೆಯು ಕಾವ್ಯಗಳ ವಸ್ತುವಾಯಿತು ಮತ್ತು ಗಮಕಿಗಳು ಅದನ್ನು ಎಲ್ಲೆಲ್ಲಿಯೂ ವಾಚನ ಮಾಡಿದರು. ಶ್ರೀಕೃಷ್ಣನ ಸಾಹಸಗಳನ್ನು ಕೇಳಿ ನೆರೆದಿದ್ದ ರಾಜರು ಬೆರಗಾದರು ಮತ್ತು ಬಹಳ ಸಂತೋಷಪಟ್ಟರು. ಈ ರೀತಿಯಲ್ಲಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯರನ್ನು ಒಟ್ಟಿಗೆ ಕಂಡು ಹೊರಗಿನಿಂದ ಬಂದವರು ದ್ವಾರಕಾನಗರದ ನಿವಾಸಿಗಳು ಬಹು ಸಂತೋಷಪಟ್ಟರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಎಲ್ಲರ ರಕ್ಷಕನಾದ ಪರಮಪ್ರಭುವೂ ಭಾಗ್ಯದೇವತೆಯೂ ಮದುವೆಯಲ್ಲಿ ಒಂದಾದರು. ಎಲ್ಲ ಜನರಿಗೂ ಬಹು ಸಡಗರವಾಯಿತು. ವಾಸುದೇವನ ಒಂದು ಅಂಶವಾದ ಮತ್ತು ಹಿಂದೆ ಶಿವನ ಕೋಪದಿಂದ ಉರಿದು ಬೂದಿಯಾಗಿದ್ದ ಮನ್ಮಥನು ಶ್ರೀಕೃಷ್ಣನ ಮಗನಾಗಿ ರುಕ್ಮಿಣಿಯ ಗರ್ಭದಲ್ಲಿ ಜನಿಸಿದ. ಇವನು ಕಾಮದೇವ, ಸ್ವರ್ಗಲೋಕಗಳ ಒಬ್ಬ ದೇವತೆ. ಕಾಮದ ಬಯಕೆಗಳನ್ನು ಪ್ರಚೋದಿಸಬಲ್ಲವನು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಗೆ ಹಲವು ವರ್ಗಗಳ ಭಾಗಾಂಶಗಳುಂಟು. ಕೃಷ್ಣನ 4 ಭಾಗಗಳ ವಿಸ್ತೃತ ರೂಪಗಳಾದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ನೇರವಾಗಿ ವಿಷ್ಣುವರ್ಗಕ್ಕೆ ಸೇರಿದವು. ಮುಂದೆ ರುಕ್ಮಿಣಿಯ ಗರ್ಭದಲ್ಲಿ ಜನಿಸಿದ ಕಾಮನಿಗೂ ಪ್ರದ್ಯುಮ್ನ ಎಂದು ಹೆಸರು. ಆದರೆ ಅವನು ವಿಷ್ಣುವರ್ಗದ ಪ್ರದ್ಯುಮ್ನಾಗಲಾರ. ಅವನು ಜೀವತತ್ವದ ವರ್ಗಕ್ಕೆ ಸೇರಿದವನು. ಆದರೆ ದೇವತೆಗಳ ವರ್ಗದಲ್ಲಿ ವಿಶೇಷ ಶಕ್ತಿಗಾಗಿ ಅವನು ಪ್ರದ್ಯುಮ್ನನ ಅಗಾಧ ಶಕ್ತಿಯ ವಿಭಿನ್ನಾಂಶವಾಗಿದ್ದನು. ಶಿವನ ಕೋಪದಿಂದ ಮನ್ಮಥನು ಸುಟ್ಟು ಹೋದಾಗ ಅವನು ವಾಸುದೇವನ ದೇಹದಲ್ಲಿ ಲೀನನಾದನು. ತನ್ನ ದೇಹವನ್ನು ಮತ್ತೆ ಪಡೆಯಲು ಅವನು ಶ್ರೀಕೃಷ್ಣನ ಮಗನಾಗಿ ಹುಟ್ಟಿದನು. ಶ್ರೀಕೃಷ್ಣನ ಮಗನಾಗಿ ಜನಿಸಿ ಪ್ರದ್ಯುಮ್ನ ಎಂದು ಪ್ರಸಿದ್ಧನಾದನು. ಅವನು ಶ್ರೀಕೃಷ್ಣನಿಂದ ನೇರವಾಗಿ ಜನಿಸಿದವನಾದ್ದರಿಂದ ಅವನ ಗುಣಗಳು ಬಹುಮಟ್ಟಿಗೆ ಕೃಷ್ಣನ ಗುಣಗಳನ್ನೇ ಹೋಲುತ್ತಿದ್ದವು. ಶಂಬರಾಸುರನೆಂಬ ಒಬ್ಬ ರಾಕ್ಷಸನಿದ್ದನು. ಈ ಪ್ರದ್ಯುಮ್ನನ ಕೈಯಲ್ಲಿ ಸಾಯುವುದು ಅವನ ವಿಧಿಯಾಗಿತ್ತು. ಶಂಬರನಿಗೆ ತನ್ನ ವಿಧಿಯು ತಿಳಿದಿತ್ತು. ಪ್ರದ್ಯುಮ್ನನು ಹುಟ್ಟಿದನೆಂದು ತಿಳಿಯುತ್ತಲೇ ಅವನು ಒಬ್ಬ ಸ್ತ್ರೀಯ ರೂಪವನ್ನು ತಾಳಿ ಮಗುವು ಹುಟ್ಟಿದ 10 ದಿನಗಳಲ್ಲಿ ಅವನನ್ನು ಪ್ರಸೂತಿ ಗೃಹದಿಂದ ಅಪಹರಿಸಿದನು. ರಾಕ್ಷಸನು ಅವನನ್ನು ತೆಗೆದುಕೊಂಡು ಹೋಗಿ ನೇರವಾಗಿ ಸಮುದ್ರದಲ್ಲಿ ಎಸೆದನು. ಆದರೆ ಜನರು ಹೇಳುವಂತೆ ಶ್ರೀಕೃಷ್ಣನು ರಕ್ಷಿಸುವವರನ್ನು ಯಾರೂ ಕೊಲ್ಲಲಾರರು. ಕೃಷ್ಣನು ಕೊಲ್ಲಬೇಕೆಂದು ವಿಧಿಯಾದರೆ ಯಾರೂ ರಕ್ಷಿಸಲಾರರು. ಪ್ರದ್ಯುಮ್ನನನ್ನು ಸಮುದ್ರಕ್ಕೆ ಎಸೆದಾಗ ದೊಡ್ಡ ಮೀನೊಂದು ಕೂಡಲೇ ಅವನನ್ನು ನುಂಗಿತು. ಸ್ವಲ್ಪ ಕಾಲದ ನಂತರ ಅದು ಬೆಸ್ತನೊಬ್ಬನ ಬಲೆಯೊಳಗೆ ಸಿಕ್ಕಿಬಿದ್ದಿತು. ಅನಂತರ ಈ ಮೀನು ಶಂಬರಾಸುರನಿಗೆ ಮಾರಾಟವಾಯಿತು. ರಾಕ್ಷಸನ ಮನೆಯಲ್ಲಿ ಮಾಯಾವತಿ ಎನ್ನುವ ಕೆಲಸದವಳಿದ್ದಳು. ಇವಳು ಹಿಂದೆ ಮನ್ಮಥನ ಹೆಂಡತಿಯಾಗಿದ್ದಳು.
ಆಗ ಅವಳ ಹೆಸರು ರತಿ. ಮೀನನ್ನು ಶಂಬರಾಸುರನಿಗೆ ಕೊಟ್ಟಾಗ ಮೀನಿನ ಭಕ್ಷ್ಯಗಳನ್ನು ಮಾಡಲು ಅವನ ಅಡುಗೆಯವನು ಅದನ್ನು ತೆಗೆದುಕೊಂಡನು. ಅಡುಗೆಯವನು ಮೀನನ್ನು ಕತ್ತರಿಸುತ್ತಿದ್ದಾಗ ಅದರ ಹೊಟ್ಟೆಯಲ್ಲಿ ಒಂದು ಸುಂದರವಾದ ಮಗುವನ್ನು ಕಂಡನು. ಕೂಡಲೇ ಅವನು ಅದನ್ನು ಅಡುಗೆ ಮಾಡುವುದರಲ್ಲಿ ಸಹಾಯಕಳಾಗಿದ್ದ ಮಾಯಾವತಿಯ ವಶಕ್ಕೆ ಕೊಟ್ಟನು. ಮೀನಿನ ಹೊಟ್ಟೆಯಲ್ಲಿ ಸುಂದರವಾದ ಮಗುವು ಇರುವುದು ಹೇಗೆ ಎಂದು ಅವಳಿಗೆ ಆಶ್ಚರ್ಯವಾಯಿತು. ಈ ಸನ್ನಿವೇಶ ಅವಳಿಗೆ ಒಗಟಾಯಿತು. ಆಗ ಮಹರ್ಷಿ ನಾರದರು ಕಾಣಿಸಿಕೊಂಡು ಅವಳಿಗೆ ಪ್ರದ್ಯುಮ್ನನ ಜನನ, ಶಂಬರನು ಅದನ್ನು ಕದ್ದುಕೊಂಡು ಹೋಗಿ ಸಮುದ್ರಕ್ಕೆ ಎಸೆದದ್ದು ಮುಂತಾದೆಲ್ಲವನ್ನು ವಿವರಿಸಿದರು. ಹಿಂದೆ ಮನ್ಮಥನ ಹೆಂಡತಿಯಾಗಿ ರತಿ ಎಂದು ಹೆಸರಿದ್ದ ಮಾಯಾವತಿಗೆ ಇಡೀ ಕಥೆಯು ತಿಳಿಯಿತು. ತಾನು ಹಿಂದೆ ಮನ್ಮಥನ ಹೆಂಡತಿಯಾಗಿದ್ದೆ ಎಂದು ಮಾಯಾವತಿಗೆ ತಿಳಿದಿತ್ತು. ಅವಳ ಗಂಡನು ಶಿವನ ಕೋಪಕ್ಕೆ ತುತ್ತಾಗಿ ಬೂದಿಯಾದ ನಂತರ ಅವಳ ಗಂಡನು ಭೌತಿಕ ಶರೀರದಲ್ಲಿ ಹಿಂದಿರುಗಿ ಬರುತ್ತಾನೆ ಎಂದು ಅವಳು ನಿರೀಕ್ಷಿಸಿದ್ದಳು. ಈ ಸುಂದರವಾದ ಮಗುವು ದೊರೆತು ಅವನು ಮನ್ಮಥನೆಂದು ತಿಳಿದು ಬಂದಾಗ ಸಹಜವಾಗಿ ಅವಳು ಮಗುವನ್ನು ತನ್ನ ವಶಕ್ಕೆ ತೆಗೆದುಕೊಂಡಳು. ಬಹಳ ಪ್ರೀತಿಯಿಂದ ಅದಕ್ಕೆ ಸ್ನಾನ ಮಾಡಿಸಲು ಪ್ರಾರಂಭಿಸಿದಳು. ಪವಾಡದಂತೆ ಮಗುವು ಬಹುಬೇಗನೆ ಬೆಳೆಯಿತು. ಸ್ವಲ್ಪ ಕಾಲದಲ್ಲಿ ಅವನು ಚೆಲುವನಾದ ಯುವಕನಾದನು. ಅವನ ಕಣ್ಣುಗಳು ಕಮಲದ ದಳಗಳಂತೆ ಇದ್ದವು. ಅವನ ಬಾಹುಗಳು ಉದ್ದವಾಗಿದ್ದು ಮೊಣಕಾಲನ್ನು ಮುಟ್ಟುತ್ತಿದ್ದವು. ತನ್ನ ಹಿಂದಿನ ಪತಿ ಮನ್ಮಥನು ಪ್ರದ್ಯುಮ್ನನಾಗಿ ಹುಟ್ಟಿ ಇಷ್ಟು ಆಕರ್ಷಕ ತರುಣನಾಗಿ ಬೆಳೆದಿದ್ದಾನೆ ಎಂದು ಮಾಯಾವತಿಗೆ ಅರ್ಥವಾಯಿತು. ಮಾಯಾವತಿಗೆ ಅತಿಮಾನವ ಶಕ್ತಿಯ ಯೋಗಜ್ಞಾನವಿದ್ದಿತು. ಅತಿಮಾನವ ಶಕ್ತಿಗೆ ಸಾಮಾನ್ಯವಾಗಿ ಮಾಯಾ ಎಂದು ಹೆಸರು. ಇಂತಹ ಅತಿಮಾನವ ಶಕ್ತಿಯನ್ನು ಹಿಮ್ಮೆಟ್ಟಿಸಲು ಇನ್ನೊಂದು ಅತಿಮಾನವ ಶಕ್ತಿಯಿದೆ. ಅದಕ್ಕೆ ಮಹಾಮಾಯಾ ಎಂದು ಹೆಸರು. ಮಹಾಮಾಯೆಯ ಯೋಗಶಕ್ತಿಯು ಮಾಯಾವತಿಗೆ ತಿಳಿದಿತ್ತು. ಶಂಬರಾಸುರನ ಯೋಗಶಕ್ತಿಗಳನ್ನು ಸೋಲಿಸಲು ಅವಳು ಪ್ರದ್ಯುಮ್ನನಿಗೆ ಈ ವಿಶಿಷ್ಟ ಶಕ್ತಿಗಳನ್ನು ನೀಡಿದಳು. ಪ್ರದ್ಯುಮ್ನನು ಕೂಡಲೇ ಶಂಬರನ ಬಳಿಗೆ ಹೋಗಿ ಅವನನ್ನು ದ್ವಂದ್ವ ಯುದ್ಧಕ್ಕೆ ಕರೆದನು. ಶಂಬರಾಸುರನ ಮನಸ್ಸು ಕಲಕಿ ಅವನು ಯುದ್ಧ ಮಾಡಲು ಮನಸ್ಸು ಮಾಡುವಂತೆ ಪ್ರದ್ಯುಮ್ನನು ಬಹಳ ಕಠಿಣವಾದ ಮಾತುಗಳನ್ನಾಡಿದನು. ಪ್ರದ್ಯುಮ್ನನ ಮಾತುಗಳನ್ನು ಕೇಳಿ ಶಂಬರಾಸುರನು ಒದೆತವನ್ನು ತಿಂದ ಹಾವಿನಂತೆ ಅವಮಾನವನ್ನು ಅನುಭವಿಸಿದನು. ಇನ್ನೊಂದು ಪ್ರಾಣಿಯಾಗಲಿ ಮನುಷ್ಯನಾಗಲಿ ತನ್ನನ್ನು ಒದೆಯುವುದನ್ನು ಹಾವು ಸಹಿಸುವುದಿಲ್ಲ. ಅದು ಕೂಡಲೇ ತನ್ನ ವೈರಿಯನ್ನು ಕಚ್ಚುತ್ತದೆ. ಪ್ರದ್ಯುಮ್ನನ ಮಾತುಗಳನ್ನು ಕೇಳಿ ಶಂಬರಾಸುರನಿಗೆ ಒದೆತವನ್ನು ತಿಂದಂತಾಯಿತು. ಅವನು ಕೂಡಲೇ ತನ್ನ ಗದೆಯನ್ನು ತೆಗೆದುಕೊಂಡು ಪ್ರದ್ಯುಮ್ನನೊಡನೆ ಹೋರಾಡಲು ನಿಂತನು. ಬಹಳ ಕೋಪದಿಂದ ಅವನು ಸಿಡಿಲು ಪರ್ವತದ ಮೇಲೆರಗುವಂತೆ ತನ್ನ ಗದೆಯನ್ನು ತೆಗೆದುಕೊಂಡು ಪ್ರದ್ಯುಮ್ನನ ಮೇಲೆ ಎರಗಿದನು. ರಾಕ್ಷಸನು ಗುಡುಗಿನಂತೆ ಅಬ್ಬರಿಸುತ್ತಿದ್ದನು. ಪ್ರದ್ಯುಮ್ನನು ಗದೆಯಿಂದ ತನ್ನನ್ನು ರಕ್ಷಿಸಿಕೊಂಡು ರಾಕ್ಷಸನಿಗೆ ಬಹಳ ಬಲವಾದ ಪೆಟ್ಟನ್ನು ಕೊಟ್ಟನು. ಹೀಗೆ ಶಂಬರಾಸುರ ಮತ್ತು ಪ್ರದ್ಯುಮ್ನರ ನಡುವೆ ಘೋರವಾದಂತಹ ಹೋರಾಟವು ನಡೆಯಿತು. ಆದರೆ ಶಂಬರಾಸುರನಿಗೆ ಯೋಗಶಕ್ತಿಗಳಿದ್ದವು. ಅವನು ಆಕಾಶಕ್ಕೆ ಏರಿ ಅಲ್ಲಿಂದ ಯುದ್ಧ ಮಾಡಬಲ್ಲವನು. ಮಯ ಎನ್ನುವ ಹೆಸರಿನ ಮತ್ತೊಬ್ಬ ಅಸುರನಿದ್ದಾನೆ. ಶಂಬರಾಸುರನು ಅವನಿಂದ ಹಲವು ಯೋಗಶಕ್ತಿಗಳನ್ನು ಪಡೆದುಕೊಂಡನು. ಅವನು ಆಕಾಶಕ್ಕೆ ಏರಿ ಹಲವು ಬಗೆಯ ಅಣ್ವಸ್ತ್ರಗಳನ್ನು ಪ್ರದ್ಯುಮ್ನನ ದೇಹದ ಮೇಲೆ ಎಸೆದನು. ಶಂಬರಾಸುರನ ಯೋಗಶಕ್ತಿಗಳನ್ನು ಎದುರಿಸಲು ಪ್ರದ್ಯುಮ್ನನು ಮಹಾವಿದ್ಯಾ ಎನ್ನುವ ಯೋಗಶಕ್ತಿಯೊಂದನ್ನು ಸ್ಮರಿಸಿದನು. ಇದು ದುಷ್ಟ ಮಾಯಾಶಕ್ತಿಗಿಂತ ಭಿನ್ನವಾದದ್ದು. ಈ ಮಹಾವಿದ್ಯಾ ಯೋಗಶಕ್ತಿಗೆ ಸಾತ್ವಿಕ ಗುಣವೇ ಆಧಾರ. ತನ್ನ ಶತ್ರುವಿನದು ದುಸ್ಸಾಧ್ಯ ಶಕ್ತಿ ಎಂದು ಅರ್ಥ ಮಾಡಿಕೊಂಡು ಶಂಬರನು ಗುಹ್ಯಕರು, ಗಂಧರ್ವರು, ಪಿಶಾಚರು, ನಾಗರು ಮತ್ತು ರಾಕ್ಷಸರಂತಹ ಯೋಗಶಕ್ತಿಗಳ ನೆರವನ್ನು ಪಡೆದುಕೊಂಡನು. ರಾಕ್ಷಸನು ತನ್ನ ಯೋಗಶಕ್ತಿಯನ್ನು ಪ್ರದರ್ಶಿಸಿ ಅತಿಮಾನುಷ ಶಕ್ತಿಯ ಆಶ್ರಯವನ್ನು ಪಡೆದರೂ ಅವುಗಳಿಗಿಂತ ಉತ್ತಮವಾದ ತನ್ನ ಮಹಾವಿದ್ಯೆಯ ಶಕ್ತಿಯಿಂದ ಪ್ರದ್ಯುಮ್ನನು ಅವನನ್ನು ಎದುರಿಸಲು ಸಾಧ್ಯವಾಯಿತು. ಎಲ್ಲ ರೀತಿಗಳಲ್ಲಿ ಶಂಬರಾಸುರನು ಸೋತಾಗ ಪ್ರದ್ಯುಮ್ನನು ತನ್ನ ಕತ್ತಿಯನ್ನು ಹೊರತೆಳೆದು ಕಿರೀಟ ಮತ್ತು ಬೆಲೆಬಾಳುವ ಒಡವೆಗಳಿಂದ ಅಲಂಕೃತವಾಗಿದ್ದ ರಾಕ್ಷಸನ ತಲೆಯನ್ನು ಕತ್ತರಿಸಿ ಹಾಕಿದನು. ಹೀಗೆ ಪ್ರದ್ಯುಮ್ನನು ರಾಕ್ಷಸನನ್ನು ಕೊಂದಾಗ ಮೇಲಿನ ಲೋಕಗಳ ದೇವತೆಗಳೆಲ್ಲ ಅವನ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಪ್ರದ್ಯುಮ್ನನ ಮಡದಿ ಮಾಯಾವತಿಗೆ ಆಕಾಶದಲ್ಲಿ ಸಂಚರಿಸುವ ಶಕ್ತಿ ಇದ್ದಿತು. ಈ ಮಾಯಾಶಕ್ತಿಯನ್ನು ಉಪಯೋಗಿಸಿ ಅವರಿಬ್ಬರೂ ಶ್ರೀಕೃಷ್ಣನ ರಾಜಧಾನಿಯಾದ ದ್ವಾರಕೆಗೆ ವಾಯುಮಾರ್ಗದಲ್ಲಿ ಹೋದರು. ಅವರು ಶ್ರೀಕೃಷ್ಣನ ಅರಮನೆಯ ಮೇಲೆ ಸಾಗಿ ಮಿಂಚಿನೊಡನೆ ಮೋಡವು ಧರೆಗಿಳಿಯುವಂತೆ ಇಳಿದರು. ಅಂತಃಪುರದಲ್ಲಿ ಅನೇಕ ಮಂದಿ ಸ್ತ್ರೀಯರಿದ್ದದ್ದನ್ನು ಅವರು ಕಂಡರು. ಅವರು ಆ ಸ್ತ್ರೀಯರ ಮಧ್ಯೆ ಕುಳಿತುಕೊಂಡರು. ನೀಲಿ ವಸ್ತ್ರಗಳನ್ನು ಉಟ್ಟ ದೀರ್ಘಬಾಹುವಿನ, ಗುಂಗುರು ಕೂದಲಿನ, ಮಂದಹಾಸದ ಕೆಂಪು ಛಾಯೆಯ ಮುಖದ ಮತ್ತು ಆಭರಣಗಳನ್ನು ಧರಿಸಿದ ಪ್ರದ್ಯುಮ್ನನನ್ನು ಸ್ತ್ರೀಯರು ಕಂಡಾಗ ಅವನು ಕೃಷ್ಣನಲ್ಲ ಪ್ರದ್ಯುಮ್ನ ಎಂದು ಗುರುತಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಇದ್ದಕ್ಕಿದ್ದಂತೆ ಕೃಷ್ಣನು ಬಂದದ್ದರಿಂದ ತಾವು ಧನ್ಯರು ಎಂದು ಭಾವಿಸಿ ಅವರು ಅರಮನೆಯ ಬೇರೊಂದು ಮೂಲೆಯಲ್ಲಿ ಅವಿತುಟ್ಟುಕೊಳ್ಳಲು ಬಯಸಿದರು.
ದ್ವಾರಕೆಗೆ ಬಂದಂತಹ ಪ್ರದ್ಯುಮ್ನನು ಶ್ರೀಕೃಷ್ಣನನ್ನು ಯಾವ ರೀತಿಯಾಗಿ ಭೇಟಿ ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.